ಇವತ್ತೇನು ಸನ್ಮಾನ್ಯ ಹಿರಿಯ ಸಚಿವರಾದಂಥ KN ರಾಜಣ್ಣ ಅವರು ನೇರವಾಗಿ ಸದನದ ಒಳಗಡೆ ಆಪಾದನೆ ಮಾಡಿರೋದ್ರಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಕ್ಕೆ ಹೊರಟಿದ್ದಾರೆ. ಒಬ್ಬರು ಯಾರೋ ಮಹಾನ್ ಭಾವರು ಅಂತಕ್ಕಂಥದ್ದನ್ನ ಅವ್ರು ಏನು ಹೇಳಿದ್ದಾರೆ, ಆ ಮಹಾನ್ ಭಾವರು ಆ ಪುಣ್ಯಾತ್ಮ ಯಾರು ಅಂತಕ್ಕಂಥದ್ದು ಹೊರಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಡ ಆಗ್ರಹ. ಇದಕ್ಕೆ ಸದನದ ಒಳಗಡೆ ಅವ್ರು ಪ್ರಸ್ತಾಪ ಮಾಡಿರೋದ್ರಿಂದ ಸನ್ಮಾನ್ಯ ಸಭಾಧ್ಯಕ್ಷರು ಇದನ್ನ 224 ಜನ ಶಾಸಕರ ಗೌರವವನ್ನು ಎತ್ತಿಡಿತಕ್ಕಂಥ ಕೆಲಸ ಮೊದಲನೇದಾಗಿ ಸಭಾಧ್ಯಕ್ಷರು ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಜೊತೆಯಲ್ಲಿ ಸಭಾನಾಯಕರಾದಂಥ ಮುಖ್ಯಮಂತ್ರಿಗಳು ಕೂಡ ಈ ವಿಷಯನ ಗಂಭೀರವಾಗಿ ತಗೊಳ್ಳದೆ ಇದನ್ನ ಲಘುವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅವ್ರದೇ ಕ್ಯಾಬಿನೆಟ್ಟಲ್ಲಿ ಒಬ್ಬ ಹಿರಿಯ ಸಚಿವನಿಗೆ ಈ ಥರ ಆಗ್ತಾ ಇದೆ ಅಂದರೆ ಇಷ್ಟು ಲಘುವಾಗಿ ಅವ್ರು ಪರಿಗಣಿಸ್ತಾರೆ ಅಂದರೆ ಇನ್ನು ರಾಜ್ಯದ ಜನದ ಬಗ್ಗೆ ಇವರು ತೀರ್ಮಾನಗಳು ತಗೋತಾರೆ, ಅವ್ರ ಸಮಸ್ಯೆಗಳಿಗೆ ಇವ್ರು ಹೆಂಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನೀವೇ ರಾಜ್ಯದ ಜನ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಒಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ರಾಜಣ್ಣ ಸಹಕಾರ ಸಚಿವರನ್ನ ಅವನು ಮರ್ಯಾದೆ ಉಳಿಸ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಯಾವ ರೀತಿ ಆ ಸಮಾಜಗಳಿಗೆ ನ್ಯಾಯ ಕೊಡ್ತೀರಾ ಅಂತ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಒಂದು KN ರಾಜಣ್ಣ ಅವ್ರಿಗೆ ಆಗ್ಬೋದು, ಹಲವಾರು ಜನ ಅವರಲ್ಲಿ ಪ್ರಸ್ತಾಪ ಮಾಡಿದ್ರು. 48 ಜನದಿದೆ, ಇದರಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಜಡ್ಜ್ಗಳು ಕೂಡ ಇದ್ದಾರೆ ಅಂತಕ್ಕಂಥದ್ದು ಪ್ರಸ್ತಾಪ ಆಗಿದೆ. ಆದ್ರಿಂದ ಇದನ್ನ ಲಘುವಾಗಿ ತಗೊಂಡಿರ್ತಕ್ಕಂಥದ್ದು ಈ ಸರ್ಕಾರ. ಯಾವುದೇ ವಿಚಾರಗಳು ಇಲ್ಲೊಂದು ನೋಡಿದ್ದೇವೆ, ಈ ಎಲ್ಲದರಲ್ಲೂ ಕೂಡ ಹಿಟ್ ಅಂಡ್ ರನ್ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇವರು ಒಂದು ಹೊಸ ಪರಿಪಾಠವನ್ನೇ ಈ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದೆ. ಒಂದು ಘೋಷಣೆ ಮಾಡೋದು, ಏನಾದ್ರು ಕೂಡ ಒಂದು ತಪ್ಪಿತಸ್ಥ ಅಂದರೆ ಎಲ್ಲ ಹಿಂಪಡಿತಕ್ಕಂಥದ್ದು. ಮುಖ್ಯಮಂತ್ರಿಗಳ ಸೈಟ್ ಆದಿಯಾಗಿ ಮತ್ತೆ ಈಗ ನಮ್ಮ ಮೊನ್ನೆನೂ ಕೂಡ ಹೇಳಿದೆ, ಚಿನ್ನ ಹುಡುಗಿ ಯಾರು ದುಬೈಯಿಂದ ತಂದು ಹೇಳೆ, ಅವಳೇನಾದ್ರು ಕೂಡ ನಾಳೆ ನಾನು ವಾಪಸ್ ಕೊಡ್ತೀನಿ ಅಂದರೆ ದುಬೈಗೆ ಕೊಟ್ಟು ಬಂದ್ಬಿಡಿ, ನಿಮ್ಮ ಕೇಸ್ ಖುಲಾಸೆ ಮಾಡ್ತೀನಿ ಅನ್ನೋಕ್ಕೂ ಇವರು ಏರಿಸಿದವರಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ಈ ಪರಿಪಾಠ ಇವತ್ತು ರಾಜ್ಯದ ಜನತೆಗೆ ಇದು ದಿಕ್ಸೂಚಿ ಆಗ್ತದೆ. ಎಚ್ಚರಿಕೆ ಇರಲಿ. ರಾಜ್ಯದಲ್ಲಿ ಇವತ್ತು ಆನ್ಲೈನ್ ಲಾಟ್ರಿ ಇವೆಲ್ಲ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವೆಲ್ಲ ಅದನ್ನ ಕಡಿವಾಣ ಹಾಕಬೇಕು ಅಂತ ನನ್ನ ಸದನದಲ್ಲಿ ಎಲ್ಲ ಹಿರಿಯ ಶಾಸಕರುಗಳೆಲ್ಲ ಕೂಡ ಅದಕ್ಕೆ ಧ್ವನಿ ಎತ್ತಿದ್ವಿ. ಯಾಕೆ ಎತ್ತಿದ್ವಿ ಅಂದರೆ, ಇಲ್ಲಿ ನೋಡಿ ಆನ್ಲೈನ್ ದಂಧೆ ಹೆಂಗೋ ಅದಕ್ಕಿಂತ ಮೇಲ್ಪಟ್ಟಂಥದ್ದು ಇದು ಯಾವುದೋ CD ವಿಚಾರಗಳಿರ್ಬೋದು, ಈ ಥರ ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಇವೆಲ್ಲ ಒಬ್ಬೊಬ್ರು ಮಾನ ಮರ್ಯಾದೆ ಕಳೀತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಸ್ನೇಹಿತರಾದಂಥ ವಿಜಯೇಂದ್ರ ಅವರು ಹೇಳಿದ ರೀತಿಯಲ್ಲಿ ಇವರು ಎಲ್ಲಿ ಅಲ್ಪಸಂಖ್ಯಾತರನ್ನು ಒಬ್ಬರನ್ನೇ ಓಲೈಸಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು. ಎಲ್ಲ ಹಿಂದುಳಿದ ವರ್ಗದ ಸಣ್ಣ ಪುಟ್ಟ ಜಾತಿಗಳಿದಾವೆ, ಅವ್ಯಾವು ಕೂಡ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಂದು ನೇಹ ಅಂತ ಒಂದು ಹೆಣ್ಮಗು ಒಂದು ಆಸ್ಟ್ರೇಲಿಯಾದಲ್ಲಿ ಯೂನಿವರ್ಸಿಟಿಗೆ ಇಲ್ಲಿಂದ ಇದಕ್ಕೆ ಓದಲಿಕ್ಕೆ ಹೊರಟರು. ಅದು ದಲಿತ ಸಮಾಜದ ಹೆಣ್ಮಗು. ಅವ್ರ ತಂದೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದಂಥವ್ರು. ಅವ್ರು ಬಂದು ಅಂಗಲ ಹಚ್ಚಿದ್ರು ಮಹದೇವಪ್ಪನವ್ರನ್ನ, ಸೋಷಿಯಲ್ ಸರ್ವೆ ಅದನ್ನ ವಾಪಸ್ ತಗೊಂಡ್ರು. ಇದ್ದಂಥ ಸ್ಕೀಮ್ನ ದಲಿತರಿಗೆ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥದ್ದನ್ನ ವಾಪಸ್ ತಗೊಂಡಿತ್ತು ಈ ಸರ್ಕಾರ ಬಂದ ಮೇಲೆ. ಅವ್ರ ತಂದೆ ಬ್ಯಾಂಕ್ ಎಂಪ್ಲಾಯಿ, ಅವರು ಕಿಡ್ನಿ ಕೊಟ್ಟಾದರೂ ನನ್ನ ಮಗಳನ್ನ ಓದಿಸ್ತೀನಿ ಅಂತ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದ್ರು ವಿಧಾನಸೌಧದ ಮುಂದೆ. ಆಗ ನಾವೆಲ್ಲ ವಿಧಾನಸೌಧದಲ್ಲಿ ಹಠ ಹಿಡಿದು ದಲಿತ ಸಂಘರ್ಷಗಳು ನಾವೆಲ್ಲ ಪಟ್ಟಿಡಿದು ಆ ಮಗುನ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಯೂನಿವರ್ಸಿಟಿಗೆ ಕಳಿಸಿದಂಥದ್ದು. ಇಂಥ ಒಂದು ರೀತಿಯಲ್ಲಿ ಹೇಳಿಸ್ಕೊಂಡು ಮಾಡ್ಬೇಕಾ ಇವರು ದಲಿತರ ಬಗ್ಗೆ? ಓಟಿಗಾದ್ರೂ ಮಾತ್ರ ದಲಿತರು ಬೇಕು, ಮತ್ತೊಬ್ರು ಬೇಕು ಅಂತ ಹೊಡ್ತೀರಿ. ಈ ಎಲ್ಲ ಸಮಾಜ, ಮಡಿವಾಳರಿರ್ಬೋದು, ಉಪ್ಪಾರಿರ್ಬೋದು, ಕಾಡುಗೋಲರಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸಮಾನವಾಗಿ ತಗೊಂಡು ಹೋಗ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇವ್ರೇನಿದ್ರು ಅಧಿಕಾರಕ್ಕೋಸ್ಕರ, ಇವತ್ತು ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ನಿಮ್ಮ ಅಧಿಕಾರಕ್ಕೋಸ್ಕರ ರಾಜ್ಯವನ್ನ ಬಲಿ ಕೊಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಆಗ್ರಹಿಸಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.